ಎಲ್ರಿಗೂ ಶುಭೋದಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ನನ್ನ 5th ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗೆ ಮಾಡ್ಕೋತಾ ಇದ್ದೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಾರ್ನಿಂಗ್ ಜಲ್ದಿನ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಅವತ್ತು ಶನಿವಾರ ಆಗಿರೋದ್ರಿಂದ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ನನ್ನ ಫೇವ್ರೆಟ್ ದೇವ್ರು ಅಂತಲೇ ಹೇಳ್ಬೋದು. ದೇವ್ರಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ತಿಂದು ಮನೆಗೆ ಬಂದು ಫೈನಲಿ ನಾನು ನಮ್ಮ ಮನೆಯವ್ರ ಫೇವ್ರೇಟ್ ಸಾಬುದಾನಿ ಖೀರ್ ಮಾಡಿದ್ನಿ. ಅಂದರೆ ದೂದ್ ಖೀರ್, ನಮ್ಮ ಕಡೆ ದೂದ್ ಖೀರ್ ಕರಿತೀವಿ. ಸಾಬುದಾನಿ ಖೀರ ಮತ್ತು ಚಪಾತಿ ರೆಡಿ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಸರ್ಪ್ರೈಸ್ ಆಗಿ ಓರಿಯನ್ ಮಾಲ್ ಕರ್ಕೊಂಡು ಹೋಗಿ ನಂಗೆ ಸರ್ಪ್ರೈಸ್ ಆಗಿರಲಿ, ನನಗೆ ಇವನ್ ಒಂದು ಹಿಂಟ್ ಇಲ್ದಾನ ನನಗೆ ಗಿಫ್ಟ್ ಕೊಟ್ಟರು. ಅಂದರೆ ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟರು. ನೋಡಾತಿಲ್ಲ ನೀವಿಲ್ಲೇ ಬರೀ ವಿಡಿಯೋ ಮಾಡಂತ ಹೇಳಿದ್ರು. ನನಗೆ ಜಸ್ಟ್ ಫೋಟೋ ತೊಗೋಬೇಕು ಅಂತ ಹೇಳಿ ನನ್ನ ಕಡೆ ವಿಡಿಯೋ ಮಾಡಿಸಿದ್ರೆ ನನಗೆ ಗೊತ್ತೇ ಆಗಿಲ್ಲ ಗಿಫ್ಟ್ ಕೊಟ್ಟರು. ಸೊ ಬ್ರಾಸ್ಲೈಟ್. ಸೊ ಅದನ್ನ ಅಲ್ಲಿಂದ ಮುಗಿಸ್ಕೊಂಡು ನಾವು ಜೈನರ್ಗೆ ಡೈರೆಕ್ಟ್ ಜೈನರ್ಗೆ ಹೊಂಟ್ವಿ. ಫಸ್ಟ್ ಟೈಮ್ ನಾ ಜೈನರ್ ಶಾಪಿಂಗ್ ಹೊಂಟೀನಿ. ನೋಡಾತಿಲ್ಲ ಜೈನರ್ಗೆ ಬಂದೀನಿ. ಸೊ ಫೈನಲಿ ನಾನು ಜೈನಗರ್ ಶಾಪಿಗೆ ಬಂದಿದ್ದೀನಿ. ನನ್ನ ಫಸ್ಟ್ ಟೈಮ್ ನಾನು ಜೈನಗರ್ನಾಗ ಕುರ್ತಾಸ್ ಮತ್ತು ಜೀನ್ಸ್ ಆಗಲಿ ಮತ್ತು ಬೇರೆ ಈ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಭಾಳ ಸಿಗ್ತಾವೆ ಅಂತ ಕೇಳಿದ್ದೆ. ಹಾಗಾಗಿ ನನಗೂ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಈ ಹೋಮ್ ಡೆಕೋರ್ ಇವು ನಾನು ತುಂಬ ಕಡೆ ಇವು ಕೇಳತ್ತಿದ್ನಿ, ಬಟ್ ಭಾಳ ಕಾಸ್ಟ್ಲಿ ಹೇಳತ್ತಿದ್ರು. ಬಟ್ ಇಲ್ಲಿ 250 ಹೇಳಿದ್ರು, ಇವರು 150 ಮಾಡಿಕೊಟ್ರು. ಅದೇ ಗೊತ್ತಿಲ್ಲ, ಅದೇ 150 ನನಗಂತೂ ಅದು ವ್ಯಾಲ್ಯೂಬಲ್ ಅನ್ನಿಸ್ತು. ಸೊ ತೊಗೊಂಡು ಹಿಂಗೆ ಸ್ಮಾಲ್ ವೆಂಡರ್ಸ್ ನಾವು ತೊಗೊಂಡಾಗ ಅವ್ರಿಗೂ ಒಂದ್ಸಲ ಹೆಲ್ಪ್ ಆಗ್ತೀವಿ. ಬರೀ ಮಾಲ್ ಆಗಿಲ್ಲ ಅಂತೇಳಿ ಶಾಪಿಂಗ್ ಮಾಡೋದು. ನೀವು ಎಲ್ಲ ವಸ್ತುಗಳು ನಾವು ಅಲ್ಲೇ ತೊಗೊಳಕ್ಕಾಗಂಗಿಲ್ಲ. ಕೆಲವೊಂದು ಸ್ಟೋರ್ಸ್ ಆಗಲಿ ಬೀದಿ ಬದಿ ವ್ಯಾಪಾರಗಳಲ್ಲಿ ನಾವು ಮಾಡಬೇಕಾಗತ್ತೆ ವ್ಯಾಪಾರ. ಸೊ ಫೈನಲಿ ಕುರ್ತಾ ನೋಡಕ್ಕೆ ಹೊಂಟ್ನಿ. ಆ ಬಾಟಾ ಶೋರೂಮ್ ಎದುರಿಗೆ ಒಂದು ಶಾಪ್ ಐತಿದೆ, ಭಾಳ ಫೇಮಸ್ ಅಂತ ಕೇಳಿನ. ಅಲ್ಲಿನ ಎಲ್ಲ ಕುರ್ತೀಸ್ ಎಲ್ಲ ರೀಸನೇಬಲ್ ಪ್ರೈಸಿಗೆಲ್ಲ ಸಿಗ್ತಾವೆ ಅಂಥೇಳಿ ಇದು ಇಲ್ಲಿ ಅವ್ರು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಒಳಗೆ ಸೈಡ್ ಇಟ್ಟಿದ್ದು ನಂಗೆ ಇಷ್ಟ ಅದು, ಬಟ್ ಅಲ್ಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ ಅಂತಂದರು. ಸೊ ನಿಮ್ಗೆ ಏನಾರೆ ನಾ ಯಾವ ಕುರ್ತೀಸ ಮತ್ತು ಏನೇನು ಡ್ರೆಸ್ ತೊಗೊಂಡಿರುತ್ತೆ ವೀಡಿಯೋಸ್ ಏನಾರ ಬೇಕಿದ್ರೆ ಸೊ ಕಮೆಂಟ್ ಮಾಡಿರಿ, ನಾನು ಅದನ್ನು ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಾತಿದ್ಮೇಲೆ ಇವೆಲ್ಲ ಕಲೆಕ್ಷನ್ ಸೆಟ್ ತುಂಬ ಕಲೆಕ್ಷನ್ ಚೆನ್ನಾಗಿ. ನನಗೆ ಈ ರೆಡ್ ಭಾಳ ಇಷ್ಟ ಆಗಿತ್ತು, ಬಟ್ ನಂಗೆ ತೊಗೊಳಕ್ಕಾಗಿಲ್ಲ. ಅಲ್ಲಿ ಓಡಾಡಿ ಸುಸ್ತಾಗಿ ನಾವು ವಡಾಪಾವ್ ತಿನ್ನಿ. ಆಮೇಲೆ ಇಲ್ಲಿ ನೋಡಾತಿರ್ಲ ಇದು ಜಯನಗರ ಬಸ್ ಸ್ಟ್ಯಾಂಡ. ಈಗ ಹೊಸದೊಂದು ಜಯನಗರ ಶಾಪಿಂಗ್ ಇದೂ ಆಗೈತಿ. ಅಲ್ಲಿ ಒಂದು ಶಾಪಿಂಗ್ ಸೆಂಟರ್ನೂ ಆಗೈತಿ. ಹಳೇದೆಲ್ಲ ವ್ಯಾನಿಷ್ ಮಾಡ್ಯಾರಂತೆ. ಸೊ ಆ ಕಡೆಯಿಂದ ಬಂದು ಕೂಡ ಸಂಜೆ ಆಗಿತ್ತು. ನಾನು ಅಲ್ಲಿ ಕ್ಲಿಪ್ಸ್ ನೋಡತ್ತಿದ್ದೆ. ಇಷ್ಟು ಕಡಿಮೆ ರೇಟಿಗೆ ಒಂದು 10-20 ರೂಪೀಸ್. ಇವಾಗ ಕ್ಲಿಪ್ನ ನಾವು ಸ್ಟೋರಾಗ ತೊಗೊಳಕ್ಕೆ ಹೋದಾಗ ಮಿನಿಮಮ್ ಒಂದು 40-35 ರೂಪೀಸ್ ಹೇಳ್ತಾರೆ. ಇವು ಕ್ರಂಚಸ್ ಆಗಲಿ, ಸ್ಯಾಟಿನ್ ಕ್ರಂಚಸ್ ಅಂತ ಹೇಳಿದ್ರೆ ಒಂದು 30 ರೂಪೀಸ್ ತನಕ ಹೇಳ್ತಾರೆ. ಬಟ್ ಇಲ್ಲಿ ಇಲ್ಲಿ ಕೇಳಿದಾಗ ಒಂದು 10-25 ರೂಪೀಸ್ ಈ ಥರ ಇತ್ತು. ನಾನು ಕಲೆಕ್ಷನ್ಸ್ ತುಂಬ ಹಾಕೊಂಡು ಬನ್ನಿ, ಕಲರ್ದೆಲ್ಲ ತೊಗೊಂಡು ಅಲ್ಲೊಂದು ಬಂದು ಒಂದು ಮುಂದ್ಗಡೆ ಒಂದು ಶಾಪ್ ಒಳಗೆ ಒಂದು 100 ರೂಪೀಸ್ ಒಂದು ಚಾಕ್ಲೇಟ್ ತೊಗೊಂಡು ಯೆಲ್ಲೋ ಕಲರ. ಭಾಳ ಇಷ್ಟ ಆಗಿತ್ತು ನನಗೆ. ಏನು ಪ್ಲಾಜೋ ಮೇಲೆ ಹಾಕೋಬೋದು. ಸೊ ಫೈನಲಿ ನಮ್ಮ ಡಿನ್ನರ್ಗೆ ಜಯನಗರ್ ರೀಸೆಂಟಾಗಿ ಫೇಮಸ್ ಆಗಿ ದೇಸಿ ಮಸಾಲಕ್ಕೆ ಬಂದ್ವಿ. ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನಾನು ಬಂದಿದ್ದು ದೇಸಿ ಮಸಾಲಕ್ಕೆ. ಇಲ್ಲೇನಂದ್ರೆ ಅನ್ಲಿಮಿಟೆಡ್ ಫುಡ್ಸ್. ನಮ್ಮ ಈಗ ಬೇರೆ ಹೋಟೆಲ್ಗೆ ಹೋದಾಗ ನಾವು ಇಷ್ಟಂತ ತೊಗೊಂಡು ಕೆಲವೊಂದು ಟೈಮ್ ವೇಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಹಾಗಿರಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅನ್ಲಿಮಿಟೆಡ್ ಎಲ್ಲ ವೆರೈಟೀಸು. ಸ್ನ್ಯಾಕ್ಸ್ ಒಳಗಾಗಲಿ ಮಂಚೂರಿ, ನ್ಯೂಡಲ್ಸ್, ಸೂಪ್, ಇವನ್ ಸೂಪ್ ಹಿಡ್ಕೊಂಡೆಲ್ಲ ಹಾಕೋಬೋದು. ಆಮೇಲೆ ಇದು ನೋಡಿದ್ರೆ ಇದು ಫುಲ್ ಇದು ಸ್ಟಾರ್ಟರ್ ಇಷ್ಟಿತ್ತು. ಸ್ಟಾರ್ಟರ್ ಫಿನಿಶ್ ಮಾಡಿ ಆಮೇಲೆ ಒಮ್ಮೆ ಮೇನ್ ಕೋರ್ಸಸ್ ಬಂದ್ವಿ. ಪನ್ನೀರ್ ಕರಿ, ಆಮೇಲೆಲ್ಲ ಅದು ಕಾರ್ನ್ಸ್ ಎಲ್ಲ ಹಾಕಿದ ಒಂದು ಸಬ್ಜಿ ಮಾಡಿದರು. ಸೊ ದೆನ್ ಇನ್ನೊಂದು ಥರ ಯಾವುದೋ ಒಂದು ಪಲ್ಯ ಇತ್ತು, ಕರಿ, ಒಂದು ಕಾಳು ಕರಿ. ಸೊ 3-4 ಥರ ವೆರೈಟೀಸ್ ಕರೀಸ್ ಇದ್ದು ಅದು. ಆಮೇಲೆ ರೋಟಿ. ಅವತ್ತಿಂದ ಏನು ಸ್ಪೆಷಲ್ ಇತ್ತಪ್ಪ ಅಂತಂದ್ರೆ ಸ್ಯಾಟರ್ಡೇದು ದೋಸಾನೂ ಕೊಡತ್ತಿದ್ರು ಅವತ್ತು. ನನ್ನ ಫೇವ್ರೆಟ್ ದೋಸೆ. ಬಟ್ ಆ ಕರಿ ಎಲ್ಲ ಸ್ಟಾರ್ಟರ್ ತಿಂದು ರೋಟಿ ತಿಂದು ನಂಗೆ ದೋಸೆ ತಿನ್ನೋಕ್ಕಾಗಲಿಲ್ಲ, ಅಷ್ಟು ಫುಲ್ ಹೆವಿ ಆಗಿತ್ತು. ಫೈನಲಿ ರೈಸ್ ಒಂದು ಸ್ವಲ್ಪ ತಿಂದ್ವಿ. ನಂಗೆ ರೈಸ್ ಒಳಗೆ ಅಷ್ಟೇನು ಟೇಸ್ಟ್ ಆಗ್ತಿಲ್ಲ. ಜಸ್ಟ್ ಕರೀಸು, ಇವು ಪನ್ನೀರ್ ಟಿಕ್ಕಾ ಇದೊಂದು ಸ್ವಲ್ಪ ರುಚಿಯಾಗಿತ್ತು, ಸ್ವಲ್ಪ ದೋಸೆ ಸಬ್ಜಿ. ಬಟ್ ಇದು ರೈಸ್ ನಂಗೆ ಅಷ್ಟೇ ಏನೂ ಟೇಸ್ಟ್ ಅನ್ನಿಸ್ತಿಲ್ಲ, ಒಂಥರ ಸಪ್ಪೆ ಆಗಿತ್ತು ಅಷ್ಟೇ. ಬಟ್ ಈ ಸ್ಟಾರ್ಟರ್ ಆಗಲಿ ಮೇನ್ ಕೋರ್ಸ್ ಆಗಲಿ ಎಲ್ಲ ಚಲೋ ಇತ್ತು. ಲಾಸ್ಟ್ ಫೈನಲ್ ಜಾಮೂನ ಡೆಸರ್ಟ್ಗೆ ಒಂದು ಐಸ್ ಕ್ರೀಮ್ ತೊಗೊಂಡು ನಾವು ನಮ್ಮ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಇದಾಗಿತ್ತು ನನ್ನ ಆ್ಯನಿವರ್ಸರಿ ವ್ಲಾಗು.
ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಪ್ಲೀಸ್ ಹೇಳಿ, ಅದನ್ನ ಕಮೆಂಟಲ್ಲಿ ನಾನು ತಿದ್ಕೋತೀನಿ. ನನ್ನ ಮಾತಲ್ಲಾಗಿರ್ಬೋದು, ಯಾವುದಲ್ಲಾಗಿರ್ಬೋದು. ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.